ಕ್ರಿಸ್ತಶಕ 629 ಸರಿ ರಾತ್ರಿಯಲ್ಲಿ ಚೀನಾದ ಒಬ್ಬ ಬೌದ್ಧ ಸನ್ಯಾಸಿ ಗೌಪ್ಯವಾಗಿ ತನ್ನ ಮಠದಿಂದ ಹೊರ ನಡೆದಿದ್ದನು. ಟ್ಯಾಂಗ್ ಸಾಮ್ರಾಜ್ಯದ ಮರುಭೂಮಿಯ ಎಲ್ಲ 5 ಕಾವಲು ಚೌಕಿಗಳನ್ನು ದಾಟಿ ಟ್ಯಾಂಗ್ ಸಾಮ್ರಾಜ್ಯದ ಕಟ್ಟಕಡೆಯ ಹೆಬ್ಬಾಗಿಲಾದ ಜೇಡ್ ಗೇಟಿನಿಂದ ಸುರಕ್ಷಿತವಾಗಿ ಹೊರ ನುಸುಳಿದ್ದನು. ಚಕ್ರವರ್ತಿಯ ಇಚ್ಛೆಗೆ ವಿರುದ್ಧವಾಗಿ ಈ ಯುವ ಸನ್ಯಾಸಿ ಆ ಘೋರ ಕತ್ತಲೆಯ ಮಧ್ಯರಾತ್ರಿಯಲ್ಲಿ ತನ್ನ ಮಹಾಯಾತ್ರೆಗೆ ಮುನ್ನುಡಿಯನ್ನು ಬರೆದಿದ್ದನು. ಸ್ನೇಹಿತರೆ, ನಿಮ್ಗೆ ಗೊತ್ತಾಗಿರಬಹುದು, ಪರಂ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯದ ಕುರಿತಾಗಿ ಏನೋ ಓದ್ತಿದ್ದ ನೀವು ಅಂತ. ಹೌದು ಸ್ನೇಹಿತರೆ, ನಾನು ಓದ್ತಾ ಇರುವಂಥದ್ದು ಸ್ನೇಹಿತರೆ, ಹೀಗೆ ಸರಿಸುಮಾರು 1,500 ವರ್ಷಗಳ ಹಿಂದೆ ಚೀನಾವನ್ನು ದಾಟಿ, ತಾನು ಹುಟ್ಟಿದ ಚೀನಾವನ್ನು ದಾಟಿ ಸಿಲ್ಕ್ ರೂಟ್ ಅಂದರೆ ರೇಷ್ಮೆ ದಾರಿ, ರೇಷ್ಮೆ ಬಟ್ಟೆ ವ್ಯಾಪಾರ ನಡೀತಿದ್ದಂತಹ ರೇಷ್ಮೆ ದಾರಿ ಅಥವಾ ಸಿಲ್ಕ್ ರೂಟನ್ನು ಬಳಸಿಕೊಂಡು ಭಾರತಕ್ಕೆ ಪಾಕಿಸ್ತಾನದ ನೆಲದ ಮೂಲಕ ಭಾರತವನ್ನು ಪ್ರವೇಶಿಸಿ ಸರಿಸುಮಾರು 10,000 ಕಿಲೋಮೀಟರ್ಗಳ ಭಾರತವನ್ನು ಅಡ್ಡಾಡಿ, ಅದು ಬರಿಗಾಲಿನಲ್ಲಿ ನಡಿಗೆಯಲ್ಲಿ ಅಡ್ಡಾಡಿ ಸ್ನೇಹಿತರೆ, ಭಾರತದ ಅನೇಕ ಭಾಗಗಳನ್ನು ಸಂದರ್ಶಿಸಿದಂತಹ ಯಾತ್ರಾರ್ಥಿ ಒಬ್ಬ ಬೌದ್ಧ ಬಿಕ್ಕು ಹುಯೆನ್ ಸಾಂಗ್ ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು, ಹುಯೆನ್ ಸಾಂಗ್ ಪರೀಕ್ಷೆಗಳಲ್ಲಿ, ಶಾಲೆಗಳಲ್ಲಿ, ಪಠ್ಯಪುಸ್ತಕಗಳಲ್ಲಿ ನಮಗೆ ಪಾಠವಾಗಿದ್ದಂಥವನು ಹುಯೆನ್ ಸಾಂಗು ಸ್ನೇಹಿತರೆ. ಬಹುಶಃ 4ನೇ ಕ್ಲಾಸೋ 5ನೇ ಕ್ಲಾಸೋ ಪಠ್ಯಗಳಲ್ಲಿ ಬರ್ತಾರೆ, ಹುಯೆನ್ ಸಾಂಗ್ ಭಾರತಕ್ಕೆ ಬಂದಿದ್ದು ಯಾವಾಗ, ಹುಯೆನ್ ಸಾಂಗು ಭಾರತಕ್ಕೆ ಎಲ್ಲೆಲ್ಲಿ ಬಂದಿದ್ದನು ಅಂತ ಪರೀಕ್ಷೆಯಲ್ಲಿ ಪಠ್ಯ ಟೆಕ್ಸ್ಟ್ ಬುಕ್ಕು ಮತ್ತು ಎಕ್ಸಾಮ್ಸೆಲ್ಲ ಇರ್ತಿತ್ತು. ನಾವು ಬರೆದದ್ದು ಪಾಸ್ ಆಗಿದ್ದು. ಆದರೆ ನಿಜಕ್ಕೂ ಹುಯೆನ್ ಸಾಂಗ್ ಯಾರು, ಹುಯೆನ್ ಸಾಂಗ್ ಯಾಕೆ ಭಾರತಕ್ಕೆ ಬಂದ, ಎಲ್ಲಿಂದ ಬಂದು ಇಲ್ಲಿ ಏನು ಮಾಡ್ದ ಅಂತ ಅನ್ನೋದನ್ನೆಲ್ಲ ತಿಳ್ಕೋಬೇಕು ಅಂತ ನನಗೊಂದು ಕುತೂಹಲ ಇತ್ತು. ಅದೇ ಸಂದರ್ಭಕ್ಕೆ ನನಗೊಂದು ಪುಸ್ತಕ ಸಿಕ್ಬಿಡ್ತು. ಅದೇ ಹುಯೆನ್ ಸಾಂಗನ ಮಹಾಪಯಣ ಅಂತನ್ನುವಂಥ ಪುಸ್ತಕ ಸ್ನೇಹಿತರೆ. ಈ ಪುಸ್ತಕ ಎಷ್ಟು ಅದ್ಭುತವಾದ ಪುಸ್ತಕ ಅಂತಂದರೆ ಸ್ನೇಹಿತರೆ, ಇದು ಸುಮಾರೊಂದು 150 ಪುಟಗಳ ಪುಸ್ತಕ, ಕನ್ನಡದಲ್ಲಿರುವಂತಹ ಪುಸ್ತಕ ಸ್ನೇಹಿತರೆ. ಈ ಪುಸ್ತಕ ಬರೆದದ್ದು ಯಾರು ಅಂತ ನಿಮಗೆ ಮೊದಲು ನಿಮಗೆ ತಿಳಿಸ್ಬಿಡ್ತೀನಿ, ಆಮೇಲೆ ಈ ಪುಸ್ತಕದ ಕುರಿತಾದಂಥ ಬೇರೆ ಬೇರೆ ವಿಚಾರಗಳಿಗೆ ಹೋಗ್ತೀನಿ. ನೋಡಿ, ಇವರೇ ಈ ಪುಸ್ತಕವನ್ನು ಬರೆದಿದ್ದು ಸ್ನೇಹಿತರೆ. ನೋಡಿ, ಇವರೇ ಶ್ರೀಯುತ ರವಿ ಹಂಜ್ ಅವರು. ರವಿ ಹಂಜ್ ಅವರು ಮೂಲತಃ ಕನ್ನಡದವರೇ ಸ್ನೇಹಿತರೆ. ಆದರೆ ಈಗ ಇವರು ಅಮೇರಿಕಾದ ಶಿಕಾಗೋ ನಗರದಲ್ಲಿ ವಾಸಿಸ್ತಾರೆ. ಅಲ್ಲಿ ತಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ ಸ್ನೇಹಿತರೆ. ಇವರು ನಮ್ಮ ರವಿ ಹಂಜ್ ಅವರು ಕನ್ನಡದ ಖ್ಯಾತ ಸಾಹಿತಿ, ಕರವಲೋ ಖ್ಯಾತಿಯ ಸಾಹಿತಿ, ನಮ್ಮ ಕುವೆಂಪು ಅವರ ಪುತ್ರ KP ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಭಾವಕ್ಕೆ ಸಿಕ್ಕು ನಾನು ಕೂಡ ಏನಾದ್ರು ಕನ್ನಡ ಸಾಹಿತ್ಯಕ್ಕೆ ಮಾಡಬೇಕು ಅಂತ ಹೇಳಿ ತೇಜಸ್ವಿ ಅವರ ಜುಗಾರಿ ಕ್ರಾಸ್ ಪುಸ್ತಕ ಇದೆಯಲ್ಲ, ಎಂಥ ರೋಮಾಂಚನ ಮಾಡುವಂಥ ಪುಸ್ತಕ ಅದು. ಓದ್ತಾ ಇದ್ದರೆ ಎಷ್ಟು ಅದ್ಭುತವಾದ ರೋಚಕತೆ ಇದೆ ಆ ಪುಸ್ತಕದಲ್ಲಿ. ಆ ಪುಸ್ತಕವನ್ನು ಇಂಗ್ಲೀಷ್ಗೆ ಅನುವಾದಿಸಿದವರು ಇವರೇ, ರವಿ ಹಂಜ್ ಅವರು. ಜುಗಾರಿ ಕ್ರಾಸ್ನ ಇಂಗ್ಲೀಷ್ಗೆ ಅನುವಾದಿಸಿದವರು ಇವರೇ. ಸೊ ಇಂತಹ ನಮ್ಮ ರವಿ ಹಂಜ್ ಅವರು ಅಮೆರಿಕದಲ್ಲಿ ನೆಲೆಸ್ತಾರೆ. ಅವರು ಹುಯೆನ್ ಸಾಂಗನ ಬಗ್ಗೆ ಈ ಪುಸ್ತಕವನ್ನು ಬರೆದಿದ್ದಾರೆ ಸ್ನೇಹಿತರೆ, ಹುಯೆನ್ ಸಾಂಗನ ಮಹಾಪಯಣ ಅಂಥೇಳಿ. ಆಗಲಿ, ರವಿ ಹಂಜ್ ಅವ್ರಿಗೆ ಈ ಪುಸ್ತಕ ಬರೆದಿದ್ದು ಧನ್ಯವಾದ ಹೇಳ್ತಾ ನಾನು ಈ ಪುಸ್ತಕದ ಕೆಲವು ವಿವರಗಳಿಗೆ ಬಂದ್ಬಿಡ್ತೇನೆ ಸ್ನೇಹಿತರೆ. ಎಷ್ಟು ಅದ್ಭುತವಾಗಿತ್ತು ಈ ಪುಸ್ತಕ ಓದ್ತಾ ಇದ್ರೆ ಅಂದರೆ ನನಗಂತೂ ಈ ಪುಸ್ತಕ ಕೆಳಗಡೆ ಇಡೋಕ್ಕೆ ಮನಸ್ಸೇ ಬರಲಿಲ್ಲ. 150 ಪುಟದ ಪುಸ್ತಕ, ಅಷ್ಟು ನೀಟಾಗಿ ಅದನ್ನು ಓದಿಸ್ಕೊಂಡು ಹೋಗ್ಬಿಡ್ತಾ ಪುಸ್ತಕ. ನಾನು ಓದ್ದೆ ಅನ್ನೋಕ್ಕಿಂತ ಆ ಪುಸ್ತಕನೇ ಎಷ್ಟು ಚೆನ್ನಾಗಿ ಓದಿಸ್ಕೊಂಡು ಹೋಯಿತು ಸ್ನೇಹಿತರೆ. ನೋಡಿ, ಒಂದು ಸಂಸ್ಕೃತಿ ನಿಮ್ಗೆ ಹೇಳ್ತೀನಿ ನಾನು. ಬುದ್ಧಿಸಮ್, ಬೌದ್ಧರು, ಚೀನಾ ಬುದ್ಧಿಸಮ್ನ ಫಾಲೋ ಮಾಡುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಅದು ಬಹಳ ಮುಖ್ಯವಾಗಿ 1,500 ವರ್ಷಗಳ ಹಿಂದೆ, ಅಂದರೆ 6 ಮತ್ತು 7ನೇ ಶತಮಾನ. ಅಂದರೆ ನಿಮಗೆ ಇನ್ನೊಂದು ಟೈಮ್ ಲೈನ್ ಕೊಡಬೇಕು ಅರ್ಥ ಆಗೋಕ್ಕೆ ಅಂತಂದರೆ, ಕರ್ನಾಟಕವನ್ನು ಬಾದಾಮಿ ಚಾಲುಕ್ಯರು ಆಳುತ್ತಿದ್ದಂತಹ ಕಾಲ. ಕರ್ನಾಟಕದಲ್ಲಿ ಆ ಸಮಕಾಲೀನರು ಹುಯೆನ್ ಸಾಂಗ್ ಚೀನಾದಲ್ಲಿ ಬೌದ್ಧ ಬಿಕ್ಕುವಾಗಿದ್ದಂತಹ ಕಾಲದಲ್ಲಿ, ಅಥವಾ ಚೀನಾವನ್ನು ಬಿಟ್ಟು ಭಾರತಕ್ಕೆ ಯಾತ್ರೆಗೆ ಬಂದ ಕಾಲದಲ್ಲಿ, ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಬಾದಾಮಿಯ ಚಾಲುಕ್ಯರು ಅಂದರೆ ಇಮ್ಮಡಿ ಪುಲಕೇಶಿಯ ಮಕ್ಕಳು, ಅವ್ರ ಹಿರಿಯರು ಈ ನಾಡನ್ನು ಆಳ್ತಿದ್ದಂಥ ಕಾಲ ಅದು. ಸರಿಸುಮಾರು ಆ ಕಾಲ ಅದು. ಅಂದರೆ ಈಗ ನಿಮ್ಗೊಂದು ಟೈಮ್ ಲೈನ್ ಸಿಕ್ತು ಅಂತ ಕಾಣುತ್ತೆ. ಇಲ್ಲಿ ಬಾದಾಮಿ ಚಾಲುಕ್ಯರು ಇದ್ದ ಕಾಲದಲ್ಲಿ ಹುಯೆನ್ ಸಾಂಗ್ ಅಲ್ಲಿಂದ ಚೀನಾದಿಂದ ಹೊರಟು ಇಲ್ಲಿಗೆ ಭಾರತಕ್ಕೆ ಬರ್ತಾರೆ. ಸೊ ಇದು ಅದರ ಟೈಮ್ ಲೈನು. ಅಂದರೆ 1,500 ವರ್ಷಗಳ ಹಿಂದೆ ಇದ್ದಂಥ ಒಬ್ಬ ಬೌದ್ಧ ಬಿಕ್ಕು. ಏನಿದು ಬೌದ್ಧ ಬಿಕ್ಕು ಅಂತಂದರೆ ಸ್ನೇಹಿತರೆ, ಈಗ ಹೇಗೆ ನಮ್ಮ ಮಠದ ಕೆಲವು ಒಟುಗಳಿರ್ತಾರಲ್ಲ ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ, ಆ ರೀತಿ ಬುದ್ಧಿಸಮ್ನ ಒಬ್ಬ ಒಟು ಆತ. ಬುದ್ಧಿಸಮ್ನ ಫಾಲೋ ಮಾಡ್ತಿದ್ದಂತಹ, ಬುದ್ಧಿಸಮ್ ಮಠಗಳಲ್ಲಿ ಓದ್ತಿದ್ದಂತಹ, ಜ್ಞಾನದಾಹಿಯಾದಂತಹ ವಿದ್ಯಾರ್ಜನೆಗೆ, ಜ್ಞಾನಾರ್ಜನೆಗೆ ಅಂತ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಂತಹ ಒಬ್ಬ ಜ್ಞಾನಾರ್ಥಿ, ಜ್ಞಾನವನ್ನು ಹುಡುಕ್ತಿದ್ದಂಥವನು. ಆತನಿಗೆ
ಚೀನಾದಲ್ಲಿ ಆಗ ಇದ್ದಂತಹ ಬುದ್ಧಿಸಮ್ನ ಫಿಲಾಸಫಿಗಳು, ಬುದ್ಧಿಸಮ್ನ ತತ್ವ ಸಿದ್ಧಾಂತಗಳು ಅದನ್ನು ಯಾಕೋ ರುಚಿಸೋದಿಲ್ಲ. ಇದೇನೋ ಸಮಸ್ಯೆ ಇದೆ, ಇದಲ್ಲ ಇದು ಇವರೇನೋ ಬೇರೆ ಹೇಳ್ತಿದ್ದಾರೆ ಈ ಚೀನಾದಲ್ಲಿ. ಹಾಗಾಗಿ ನಾನು ಭಾರತಕ್ಕೆ ಹೋಗಬೇಕು, ಭಾರತದಲ್ಲಿ ಬುದ್ಧಿಸಮ್ ಹುಟ್ಟಿದ್ದು ಭಾರತದಲ್ಲಿ, ಆ ಬುದ್ಧಿಸಮ್ ಹುಟ್ಟಿದ ಭಾರತಕ್ಕೆ ಹೋಗಿ ನಾನು ನಿಜವಾದ ಬುದ್ಧಿಸಮ್ನ ಹುಡುಕಬೇಕು, ಬುದ್ಧಿಸಮ್ ತತ್ವಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ತನಗೆ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಆತ ಏನು ಮಾಡ್ತಾನೆ, ನಾನು ಹೋಗ್ತೀನಿ ಭಾರತಕ್ಕೆ ಅಂತ ಹೇಳಿದಾಗ ಆಗ ಅಲ್ಲೂ ಕೂಡ ಆಡಳಿತ ದೊರೆಯ ಆಡಳಿತ ಅಲ್ಲಿ. ಆದರೆ ಇಲ್ಲ ನೀವು ಹೋಗಬೇಡ, ಬಹಳ ಕಠಿಣವಾದ ಹಾದಿ ಅದು. ಆಮೇಲೆ ಯಾಕಂದರೆ ನೀವು ಇಮ್ಯಾಜಿನ್ ಮಾಡಿ, ಈಗ ನೀವು ಫ್ಲೈಟ್ ಹತ್ತಿ ಇಲ್ಲಿಂದ ಸರ್ರ ಅಂತ ಹೋಗ್ಬಿಟ್ಟು ಬೀಜಿಂಗ್ನಲ್ಲೋ ಅಥವಾ ಶಾಂಘೈನಲ್ಲೋ ಇಳಿದ್ಬಿಡ್ತೀರಿ. ಆದರೆ ಹಾಗಲ್ವಲ್ಲ, ಆಗ ಏನೇ ಇತ್ತು ಅಂತಂದ್ರೂ ಭೂಮಿಯನ್ನು ದಾಟಿ ಬರಬೇಕಿತ್ತು. ಆಗ ಮೊಟ್ಟ ಮೊದಲು ಎದುರಾಗೋದೇ ನಿಮಗೆ ಹಿಮಾಲಯ ಪರ್ವತ ಅಡ್ಡ ಆಗುತ್ತೆ. ಯಾಕಂದರೆ ನಮಗೂ ಚೀನಾಗೂ ಇರುವಂಥ ಹಿಮಾಲಯ ಪರ್ವತದ ಆ ಒಂದು ಗ್ಲೇಸಿಯರ್ಸ್ ಅವೆಲ್ಲ ಅಡ್ಡ ಬರ್ತವೆ. ಅಥವಾ ತುಂಬ ಸುತ್ತಾಕೊಂಡು ಬರ್ತೀನಿ ಅಂತಂದರೆ ಸಿಲ್ಕ್ ರೂಟು, ಹಿಂದೂ ಕುಶ್ ಪರ್ವತಗಳನ್ನೆಲ್ಲ ದಾಟ್ಕೊಂಡು ಸಿಲ್ಕ್ ರೂಟ್ ಮೂಲಕ ಆವತ್ತಿನ ಭಾರತ, ಆದರೆ ಇವತ್ತಿನ ಪಾಕಿಸ್ತಾನ ಆಗಿರುವಂಥ ಆ ಪಾಕಿಸ್ತಾನದ ಮೂಲಕ ಬರಬೇಕು. ಸೊ ಅಷ್ಟೆಲ್ಲ ಸಮಸ್ಯೆಗಳಿರುವಂತಹ ದಾರಿಯಲ್ಲಿ ನೀನು ಮರುಭೂಮಿಯನ್ನು ದಾಟಬೇಕು, ಬೆಟ್ಟಗಳನ್ನು ದಾಟಬೇಕು, ಇಲ್ಲಾಂದರೆ ಹಿಮಾಲಯವನ್ನು ದಾಟಬೇಕು. ಆಗೋದಿಲ್ಲ, ನೀವು ಬದುಕೋದಿಲ್ಲ, ಹೋಗಬೇಡ ಅಂತ ಅಲ್ಲಿನ ರಾಜಾಜ್ಞೆ ಅವ್ರಿಗೆ ತಡೆ ಒಡ್ಡುತ್ತೆ. ಆದರೆ ಆತನ ಜ್ಞಾನದ ಹಸಿವು ಎಷ್ಟಿತ್ತು ಅಂದರೆ ಆತ ರಾಜಾಜ್ಞೆಯನ್ನು ಧಿಕ್ಕರಿಸಿ ಮಧ್ಯರಾತ್ರಿ ಎದ್ದು ಒಬ್ಬನೇ ಕದ್ದು ಆ ದೇಶವನ್ನು ದಾಟಿ ಭಾರತಕ್ಕೆ ಬರ್ತಾನೆ ಹುಯೆನ್ ಸಾಂಗ್. ಆ ರೀತಿ ಬಂದಂಥ ಹುಯೆನ್ ಸಾಂಗ್ಗೆ ವಯಸ್ಸೆಷ್ಟು ಗೊತ್ತಾ ಸ್ನೇಹಿತರೆ? ಕೇವಲ 12 ವರ್ಷ. 12 ವರ್ಷದ ಹುಡುಗ, ಒಬ್ಬ ಒಟು ಆ ದೇಶವನ್ನು ದಾಟಿ ಇಲ್ಲಿಗೆ ಬರ್ತಾನೆ. ಅಷ್ಟು ದೊಡ್ಡ ಬೌದ್ಧಿಕತೆ ಇತ್ತು ಆತನಲ್ಲಿ ಹುಯೆನ್ ಸಾಂಗ್. ಇಲ್ಲಿಗೆ ಬಂದಂತಹ ಪಾಕಿಸ್ತಾನಕ್ಕೆ ಮೂಲಕ ಭಾರತಕ್ಕೆ ಬರ್ತಾನೆ. ಬಂದು ಸ್ನೇಹಿತರೆ ಆ ದೂರದ ಕಾಶ್ಮೀರದಿಂದ ಹಿಡಿದು ಸ್ನೇಹಿತರೆ ಈ ತುದಿ ಕನ್ಯಾಕುಮಾರಿವರೆಗೂ, ಆ ಕಡೆ ಅಸ್ಸಾಂ ಮಣಿಪುರದ ಆ ತುದಿಯಿಂದ ಹಿಡಿದು ಈ ಕಡೆ ಗುಜರಾತ್ನ ತುದಿವರೆಗೂ ಆತ ಕಾಲ್ನಡಿಗೆಯಲ್ಲಿ ಸಂಚರಿಸ್ತಾನೆ. ಸರಿಸುಮಾರು 10,000 ಕಿಲೋಮೀಟರ್ಗಳನ್ನು ಸಂಚರಿಸ್ತಾನೆ 16 ವರ್ಷಗಳ ಕಾಲ. 16 ವರ್ಷಗಳ ಕಾಲ ಆತ ಸಂಚರಿಸಿ ಆತ ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ, ಬುದ್ಧಿಸಮ್ನ ಹುಡುಕ್ತಾ ಬಂದಂಥ ಆತ ಅರ್ಥ ಮಾಡ್ಕೊಂಡಿದ್ದು ಬದುಕಲ್ಲೇ ಒಂದು ತತ್ವ ಇದೆ, ಬದುಕಿನಲ್ಲಿ ಒಂದು ಸಿದ್ಧಾಂತ ಇದೆ, ಬದುಕೇ ನಿಜವಾದ ಕಾವ್ಯ ಅಂತನ್ನೋ ವಿಚಾರವನ್ನು ಅರ್ಥ ಮಾಡ್ಕೊತಾನೆ ನಮ್ಮ ಹುಯೆನ್ ಸಾಂಗ್. ಮತ್ತು ಹುಯೆನ್ ಸಾಂಗ್ನ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ ಸ್ನೇಹಿತರೆ, ಆತ ಇಲ್ಲಿ ಬಾದಾಮಿಗೆ ಬರ್ತಾನೆ, ಕರ್ನಾಟಕಕ್ಕೆ ಬರ್ತಾನೆ. ಇಲ್ಲಿ ಬಾದಾಮಿ ಚಾಲುಕ್ಯ ದೊರೆಗಳನ್ನು ಭೇಟಿ ಮಾಡ್ತಾನೆ. ದೊರೆಗಳನ್ನು ಭೇಟಿ ಮಾಡಿ ಇಲ್ಲಿ ಆ ಹೊತ್ತು ಹೇಗಿತ್ತು ಬದುಕು, ಕರ್ನಾಟಕದ ಈ ದೊರೆಗಳು ಕನ್ನಡವನ್ನು ಹೇಗೆ ಆಳ್ತಿದ್ರು ಅಂತನ್ನುವ ವಿಚಾರವನ್ನು ಇಲ್ಲಿ ದಾಖಲಿಸ್ತಾನೆ. ಆ ಕಡೆಗೆ ಹರ್ಷವರ್ಧನನ ಸಾಮ್ರಾಜ್ಯಕ್ಕೆ ಹೋಗ್ತಾನೆ. ಅಂದರೆ ಯಾವ ಬಾದಾಮಿ ಚಾಲುಕ್ಯರು ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನ್ನು ಸೋಲಿಸಿ ಪರಮೇಶ್ವರ ಅಂತನ್ನುವ ಬಿರುದನ್ನು ಪಡ್ಕೊಂಡಿದ್ರು ಇಮ್ಮಡಿ ಪುಲಕೇಶಿ, ಆ ಹರ್ಷವರ್ಧನನ್ನು ಹೋಗಿ ಭೇಟಿ ಮಾಡ್ತಾನೆ ಉತ್ತರ ಭಾರತದಲ್ಲಿ. ಆತನನ್ನು ಕೂಡ ಭೇಟಿ ಮಾಡಿ ಆತ ಅರ್ಥ ಮಾಡ್ಕೊಂಡಿದ್ದೊಂದೇ, ಯಾವುದೇ ಸಾಮ್ರಾಜ್ಯ, ಯಾವುದೇ ಒಂದು ದೊರೆತನ ಆಗಲಿ ಅದು ಯಾವುದೂ ಶಾಶ್ವತ ಅಲ್ಲ. ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಾನವೀಯತೆ. ನಮ್ಮ ಶರಣರು ಹೇಳಿದ್ರಲ್ಲ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ. ದಯೆ ಅನ್ನೋದು ಬಹಳ ಮುಖ್ಯ, ಮನುಷ್ಯ ಪ್ರೀತಿ ಅನ್ನೋದು ಬಹಳ ಮುಖ್ಯ, ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊತಾನೆ. ಎಲ್ಲವನ್ನು ದಾಖಲಿಸ್ತಾನೆ. 16 ವರ್ಷಗಳ ನಂತರ ತನ್ನ ದೇಶಕ್ಕೆ ಮರಳುತ್ತಾನೆ ಸ್ನೇಹಿತರೆ. ಬರಿಗೈಯಲ್ಲಿ ಮರಳೋದಿಲ್ಲ. ನೋಡಿ, ಅದೇ ಹೇಳೋದು, ಒಬ್ಬ ಜ್ಞಾನದಾಹಿ ಹೀಗಿರಬೇಕಾದಂಥ ಗುಣ ಏನು ಅಂತಂದರೆ, ಆತ ತಾನು ಹಿಂತಿರುಗಿ ತನ್ನ ದೇಶಕ್ಕೆ ವಾಪಸ್ ಹೋಗಬೇಕಾದ್ರೆ, ನೋಡಿ ಬರುವಾಗ ಆತ ಕದ್ದು ಬಂದಿದ್ದ, ಆದರೆ ವಾಪಸ್ ಹೋಗಬೇಕಾದ್ರೆ ಆತ ಈ ದೇಶದ ಭಾರತ ನೆಲದಲ್ಲಿದ್ದಂತಹ ಅನೇಕ ಅದ್ಭುತವಾದಂಥ ಹಸ್ತಪ್ರತಿಗಳು, ಬೇರೆ ಬೇರೆ ಧಾರ್ಮಿಕ ಗ್ರಂಥಗಳು, ತನಗೆ ಅಪರೂಪ ಅಂತ ಗೋಚರಿಸಿದಂಥ ಪುಸ್ತಕಗಳನ್ನೆಲ್ಲ ಕ್ಯಾರಿ ಮಾಡ್ತಾನೆ. ಅದು ತನ್ನ ಮೈ ಮೇಲೆ ಹೊತ್ಕೊಂಡತ. ಅದು ಆತ ಮಾಡಿದಂತಹ ಬಹಳ ದೊಡ್ಡ ಸಾಧನೆ. ನೋಡಿ, ಕದ್ದು ಈ ಭಾರತಕ್ಕೆ ಬಂದಾಗ ಒಬ್ಬಂಟಿಯಾಗಿ ಬಂದ. ಹೋಗಬೇಕಾದ್ರೆ ಸ್ನೇಹಿತರೆ ಆತ ವಾಪಸ್ ಬರ್ತಾನೆ ಅಂತ ಆ ರಾಜಪ್ರಭುತ್ವಕ್ಕೆ ಗೊತ್ತಾಗುತ್ತೆ. 16 ವರ್ಷ ಭಾರತವನ್ನು ಸಂಚರಿಸಿ ಒಬ್ಬ ಬೌದ್ಧ ಭಿಕ್ಕು ವಾಪಸ್ ನಮ್ಮ ನಾಡಿಗೆ ಬರ್ತಾರೆ ಅಂತ ಹೇಳಿ ಆ ದೇಶದ ರಾಜ, ಚೀನಾ ದೇಶದ ರಾಜ ಆತನಿಗೆ ಸ್ವಾಗತ ಕೋರಬೇಕು ಅಂತ ಇಡೀ ದೇಶಕ್ಕೆ ಆಜ್ಞೆ ಮಾಡ್ತಾನೆ. ಇಡೀ ದೇಶದ ಜನರು ಆತನನ್ನು ನೋಡೋಕ್ಕೆ ನಿಂತಿರ್ತಾರೆ. ರಾಜಪ್ರಭುತ್ವಕ್ಕೆ ಭಯ ಆಗ್ಬಿಡುತ್ತೆ, ಕಾಲು ತುಳಿತಾಗಿ ಎಲ್ಲಿ ಸತ್ತೋಗ್ಬಿಡ್ತಾರೆ ಜನ ಅಂತ ಹೇಳಿ ಅವ್ರಿಗೆ ಒಂದು ಆರ್ಡ್ರನ್ನ ಮಾಡ್ತಾರೆ. ಎಲ್ಲರೂ ಕೈನಲ್ಲಿ ಸುಗಂಧ, ಅದೇ ಈ ಗಂಧದ ಕಡ್ಡಿ ಅಂತಾರಲ್ಲ, ಅದನ್ನ ಹಿಡ್ಕೊಂಡು ಮೌನವಾಗಿ ಪ್ರಾರ್ಥನೆ ಮಾಡಿ ಆತ ಬರ್ತಾನೆ ಅಂತ ಹೇಳಿ ಜನ ಮೌನವಾಗಿ ನಿಲ್ತಾರೆ. ಆತ ಬರ್ತಾನೆ, ಇಡೀ ದೇಶ ಆತನನ್ನು ಸ್ವಾಗತಿಸುತ್ತೆ. ಅದು ಹುಯೆನ್ ಸಾಂಗನ ಮಹಾಪಯಣದ ಅಂತ್ಯ ಆಗುತ್ತೆ ಸ್ನೇಹಿತರೆ. ಬಂದ ನಂತರ ಆತ ತನ್ನ ದೇಶಕ್ಕೆ ಹೋದ ಬರೀ 27 ವರ್ಷ ಆತನಿಗೆ. ನೋಡಿ, ಎಲ್ಲಿ ಹುಯೆನ್ ಸಾಂಗ್, ಎಲ್ಲಿಯ ಭಾರತ, ಇಲ್ಲಿಯ ಇಮ್ಮಡಿ ಪುಲಕೇಶಿ ಚಾಲುಕ್ಯರು, ಇಲ್ಲಿ ಹರ್ಷವರ್ಧನ, ಇಲ್ಲಿಯ ಬೌದ್ಧಿಸಮ್. ಅಂತಹ ಅದ್ಭುತವಾದ ಪುಸ್ತಕ ರವಿ ಹಂಜ್ ಅವರು ಬರೆದಿರುವಂತಹ ಈ ಹುಯೆನ್ ಸಾಂಗನ ಮಹಾಪಯಣ ಅಂತನ್ನುವ ಪುಸ್ತಕ ಸ್ನೇಹಿತರೆ. ಇದನ್ನು ಓದಿ ಭಾಳ ರೋಮಾಂಚನ ಆಯಿತು. ಇನ್ನೊಮ್ಮೆ ನಾನು ಖಂಡಿತ ಇದನ್ನು ಓದ್ತೀನಿ. ಯಾಕೆ ಗೊತ್ತಾದರೆ ಇನ್ನೊಂದಷ್ಟು ವಿವರ ನಾನು ನೋಟ್ಸ್ ಮಾಡಬೇಕು. ಕೆಲವು ವಿವರ ನಾನು ನಿಮ್ಗೆ ಇನ್ನೊಂದಷ್ಟು ನಿಮ್ಗೆ ಖಂಡಿತ ತಿಳಿಸ್ತೀನಿ. ಈ ಪುಸ್ತಕ ನಿಮ್ಗೆ ಸಿಗುತ್ತೆ. ನಿಮಗೆ ಈ ಪುಸ್ತಕನ ಪಬ್ಲಿಷ್ ಮಾಡಿರೋಂಥವ್ರು ಅದನ್ನು ನಿಮ್ಗೆ ಹೇಳ್ಬಿಡ್ತೀನಿ, ತೊಗೊಳ್ಳೋರಿಗೆ ಅನುಕೂಲ ಆಗುತ್ತೆ. ಸಮಾಜಮುಖಿ ಪ್ರಕಾಶನ
ಕೃಷ್ಣಪ್ಪ ಕಾಂಪೌಂಡ್, ಲಾಲ್ಬಾಗ್ ರಸ್ತೆ, ಬೆಂಗಳೂರು. ಇವರು ಇಲ್ಲಿ ಫೋನ್ ನಂಬರ್ ನನಗೆ ಕಾಣ್ತಿಲ್ಲ. ಆದರೆ ನೀವು ಹುಯೆನ್ ಸಾಂಗನ ಮಹಾಪಯಣ ಅಂತ ಹಾಕಿದರೆ ಬಹುಶಃ ಇದು ಆನ್ಲೈನ್ ಸಿಗ್ಬೋದು ಅಂತ ಕಾಣುತ್ತೆ. ಸೊ ಈ ಪುಸ್ತಕ ನೀವು ತೊಗೊಂಡು ಓದ್ಕೊಳ್ಳಿ. ನನ್ನ ಗೆಳೆಯರು ಕೊಟ್ಟರು ಇದನ್ನು. ಸೊ ಇದೊಂದು ಸ್ನೇಹಿತರೆ ಈ ಪುಸ್ತಕ ಆಯಿತಾ. ನನ್ನ ಜೊತೆಗೆ ಇನ್ನೊಂದಷ್ಟು ಪುಸ್ತಕದ ಕಟ್ಟಿದ್ದಾವೆ. ಇವುಗಳ ಪುಸ್ತಕದ ಬಗ್ಗೆ ಇನ್ನೊಂದು ನಾನು ವಿವರವಾಗಿ ನಿಮಗೆ ಹಾಕ್ತೇನೆ, ಆದರೆ ತೋರಿಸ್ಬಿಡ್ತೇನೆ. ನಮಗೆ ಬಾದಾಮಿ ಚಾಲುಕ್ಯ ಸಂಪದ ನಮ್ಮ ಡಾಕ್ಟರ್ ಶ್ರೀಕಾಂತ್ ಪತ್ತಾರ್ ಅವರು ಈ ಬಾದಾಮಿ ಭಾಗದ ತುಂಬ ದೊಡ್ಡ ಇತಿಹಾಸಕಾರರು ಈ ಪುಸ್ತಕವನ್ನು ಸಂಪಾದನೆ ಮಾಡಿದ್ದಾರೆ. ಈ ಪುಸ್ತಕಕ್ಕೆ ಕನ್ನಡದ ದೊಡ್ಡ ದೊಡ್ಡ ವಿದ್ವಾಂಸರು ಅನೇಕರು ಸ್ನೇಹಿತರೆ ಬಾದಾಮಿ ಚಾಲುಕ್ಯರನ್ನು ಕುರಿತಂತಹ ತಮ್ಮ ಸಂಶೋಧನಾ ಲೇಖನಗಳನ್ನು, ತಮ್ಮ ಐತಿಹಾಸಿಕ ಸಂಶೋಧನೆಯ ವಿವರಗಳನ್ನು ಬರೆದಿದ್ದಾರೆ, ಸುಮಾರು 50 ಜನ. ಸೊ ಹಾಗಾಗಿ ಆ ಪುಸ್ತಕ ಇದನ್ನು ಕೂಡ ನಾವು ಓದಿ. ಇನ್ನು ಈ ಪುಸ್ತಕ ಬಹಳ ಕ್ಲಾಸಿಕ್ ಪುಸ್ತಕ, ನಿಮಗೆ ಗೊತ್ತೇ ಇದೆ. ಇದು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಕನ್ನಡದ ಸಂಸ್ಕೃತಿ, ಕಲೆ, ಇತಿಹಾಸವನ್ನು ಸಂಶೋಧನೆ ಮಾಡಲಿಕ್ಕೆ ಅಂತಲೇ ಸೃಷ್ಟಿಸಿದಂತಹ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಮ್ಮ ಚಂದ್ರಶೇಖರ ಕಂಬಾರರು ಕುಲಪತಿಗಳಾಗಿದ್ದಂಥ ಸಮಯದಲ್ಲಿ ಬಂದಂಥ ಪುಸ್ತಕ. ಕರ್ನಾಟಕ ಚರಿತ್ರೆ ಸಮಗ್ರವಾದದ್ದು, ಅಂದರೆ ಆದಿಮಾನವನ ಕಾಲದಿಂದ ಹಿಡಿದು ಇವತ್ತಿನ ಮಾಡರ್ನ್ ಇತಿಹಾಸದ ದಿನದವರೆಗೂ ಬರುತ್ತದೆ ಈ ಪುಸ್ತಕ. ಅನೇಕ ಸಂಪುಟಗಳಿದ್ದಾವೆ. ಇದು ಸಂಪುಟ ನಂಬರ್ 1. ಆದಿ ಮಾನವನಿಂದ ಹಿಡಿದು 6ನೇ ಶತಮಾನ ಅಂದರೆ ಬಾದಾಮಿ ಚಾಲುಕ್ಯರ ಕಾಲದವರೆಗೂ ಒಂದು ಸೆಟ್ ಇದೆ ನೋಡಿ ಇದು ಪುಸ್ತಕ. ಇದರಿಂದ ಪ್ರೊಫೆಸರ್ ಬಿ ಶೇಖಲಿ, ಮೈಸೂರಿನ ಬಹಳ ದೊಡ್ಡ ಇತಿಹಾಸಕಾರರವರು, ಈಗಿಲ್ಲ ದಿವಂಗತರು, ಅವರು ಮತ್ತು ಆ ಸುಂದರ್ ಅವರು ಇದನ್ನು ಮಾಡಿದ್ದಾರೆ ಈ ಪುಸ್ತಕ. ಮತ್ತು ಈ ಬೇರೆ ಬೇರೆ ಪುಸ್ತಕಗಳಿಗೆ ನಮ್ಮ ಚಿನ್ನಸ್ವಾಮಿ ಸೋಸ್ಲೆ ಅವರು ಅದಕ್ಕೆಲ್ಲ ಇದ್ದಾರೆ. ನಮ್ಮ ಕಲಾಮಂದಿರ ಸಂದರ್ಶನ ನೋಡ್ಬೋದು ಸೋಸ್ಲೆ ಅವ್ರದ್ದು. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲೊಂದು ಇಂಗ್ಲೀಷ್ನ ಒಂದು ಒಳ್ಳೆ ಪುಸ್ತಕ ಇದೆ ನೋಡಿ, ದಯವಿಟ್ಟು ಗಮನಿಸಿ ಈ ಪುಸ್ತಕ ಇಂಗ್ಲೀಷ್ನಲ್ಲಿ. ಈ ಪುಸ್ತಕ ಮಾಡೋರು ಹೇಳ್ತೀನಿ, ವೆಂಕಟೇಶ್ ರಂಗನ್ ಅಂತ ಹೇಳಿ. ವೆಂಕಟೇಶ್ ರಂಗನ್ ಅಂತ ಅವ್ರು ಆ್ಯಕ್ಚುಲಿ ಫಿಕ್ಷನ್ ರೈಟ್ರು, ಇಂಗ್ಲೀಷ್ ಫಿಕ್ಷನ್ ರೈಟ್ರ್ ಅವರು. ಭಾರತ್ಸ್ ಮಿಲಿಟರಿ ಕಾನ್ಕ್ವೆಸ್ಟ್ಸ್ ಇನ್ ಫಾರಿನ್ ಲ್ಯಾಂಡ್ಸ್, ಅಂದರೆ ಭಾರತೀಯರ ವಿದೇಶಿ ಯುದ್ಧಗಳು ಅಂತ ಅನ್ನೋದು ಅದರ ಕನ್ನಡ ಅನುವಾದ ಆಗುತ್ತೇನೋ ಅಂತ ನನಗನ್ಸುತ್ತೆ. ಅಂದರೆ ಭಾರತದ ಸೈನಿಕರು, ಭಾರತದ ಸೈನ್ಯಗಳು, ಭಾರತದ ರಾಜರುಗಳು ವಿದೇಶಿ ನೆಲದಲ್ಲಿ ಮಾಡಿದಂಥ ಹೋರಾಟಗಳು, ಸೈನ್ಯದ ಹೋರಾಟಗಳು, ಯುದ್ಧಗಳು ಅಂತ ಹೇಳಿ. ಇದರಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಆಗಿರೋದು ಯಾವುದು ಗೊತ್ತಾ ಸ್ನೇಹಿತರೆ? 6 ಮತ್ತು 7ನೇ ಶತಮಾನದಲ್ಲಿ ಕರ್ನಾಟಕವನ್ನು ಆಳುತ್ತಿದ್ದಂತಹ, ಅದು ಬಾದಾಮಿ, ಉತ್ತರ ಕರ್ನಾಟಕದ ಬಾದಾಮಿಯನ್ನು ಕೇಂದ್ರವಾಗಿ ಮಾಡಿಕೊಂಡು ಆಳುತ್ತಿದ್ದಂತಹ ನಮ್ಮ ಬಾದಾಮಿ ಚಾಲುಕ್ಯರು ಹೇಗೆ ಇರಾಕಲ್ಲಿ ಯುದ್ಧ ಮಾಡಿದರು. ಇವತ್ತು ಏನು ಯುದ್ಧ ನಡೀತಿದೆಯಲ್ಲ ಇರಾಕಲ್ಲಿ, ಆ ಇರಾಕಲ್ಲಿ ಹೇಗೆ ಯುದ್ಧವನ್ನು ಮಾಡಿದರು, ಅದು ನಮ್ಮ ನೌಕಾದಳವನ್ನು ಬಳಸ್ಕೊಂಡು ಆವತ್ತಿನ ನೌಕಾದಳಕ್ಕೂ ಕೂಡ ಅಡಿಗಳನ್ನ ಹಾಕಿದವರು ಬಾದಾಮಿ ಚಾಲುಕ್ಯರು ಅಂತ ಅನ್ನೋದನ್ನು ಈ ಪುಸ್ತಕದಲ್ಲಿ ಇಂಗ್ಲೀಷ್ನಲ್ಲಿ ನಮ್ಮ ವೆಂಕಟೇಶ್ ರಂಗನ್ ಅವರು ತುಂಬ ಚೆನ್ನಾಗಿ ದಾಖಲಿಸಿದ್ದಾರೆ. ಮತ್ತು ಚೋಳರು, ಪಾಂಡ್ಯರು ಅವರು ಕೂಡ ಯುದ್ಧ ಮಾಡ್ತಾರೆ, ಅದೆಲ್ಲ ಇದೆ, ವಿವರಗಳು ನೀವು ನೋಡ್ಬೋದು. ಭಾಳ ಒಳ್ಳೆ ಪುಸ್ತಕ, ಇದನ್ನು ಓದಿ ಅಂತ ಕೇಳ್ಕೊತೀನಿ. ಇನ್ನು ನಿಮಗೆ ಇದು ಗೊತ್ತೇ ಇದೆ, ಬನ್ನಿ ಈ ಪುಸ್ತಕ ನೋಡಿ. ಸರ್ಕಾರದಿಂದ ಪಬ್ಲಿಷ್ ಆಗಿರುವಂಥದ್ದು ಬೃಹತ್ ಕರ್ನಾಟಕ ಭಾಷಿಕ ಸಾಂಸ್ಕೃತಿಕ. ಬೃಹತ್ ಕರ್ನಾಟಕ ಭಾಷಿಕ ಸಾಂಸ್ಕೃತಿಕ ಅಂತ ಹೇಳಿ ಸ್ನೇಹಿತರೆ. ಕನ್ನಡದ ಅಪ್ರತಿಮ ಸಂಶೋಧಕರು, ದಿವಂಗತರು ಈಗಿಲ್ಲ, ಆದರೆ ಒಬ್ಬ ಮಹಾನ್ ಕಲಾಕಾರ, ಲೇಖಕ ತಾನು ಸಾಯೋದೇ ಇಲ್ವಂತೆ. ತನ್ನ ಚಿಂತನೆಗಳು, ತನ್ನ ಕಲೆಯ ಮೂಲಕ ಬದುಕೇ ಇರ್ತಾನಂತೆ. ಆ ಥರದ ಒಬ್ಬ ಮಹಾನ್ ಚಿಂತಕರು, ಸಂಶೋಧಕರು ನಮ್ಮ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು ಸ್ನೇಹಿತರೆ. ಬೆಂಗಳೂರಿನಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದೇನೆ, ಅದೇ ನನಗೆ ದೊಡ್ಡ ಹೆಮ್ಮೆ. ಒಂದು ಸಂದರ್ಶನಕ್ಕೆ ಕೂಡ ನಾನು ಅವ್ರ ಮನೆಗೆ ಹೋದಾಗ ಸಂದರ್ಶನ ಕೊಟ್ಟಿದ್ರು ಅವರು, ಚಿದಾನಂದ ಮೂರ್ತಿಗಳದು. ಅಂಥ ಚಿದಾನಂದ ಮೂರ್ತಿಗಳು ಮಾಡಿರುವಂತಹ ನಿಜವಾದ ಕರ್ನಾಟಕ ಹೇಗಿತ್ತು, ಇದೊಂದು ಸಾಲೆ ಹಾಕಿದ್ದಾರೆ. ನಮ್ಮ ಕರ್ನಾಟಕ ಎಲ್ಲಿಂದ ಎಲ್ಲಿಗಿತ್ತು ಗೊತ್ತಾ? ನೀಲಗಿರೀಸ್, ಇವತ್ತಿನ ಊಟಿ, ನೀಲಗಿರಿ ಬೆಟ್ಟದಿಂದ ಹಿಡಿದು ನಾಸಿಕ್, ಮಹಾರಾಷ್ಟ್ರದ ನಾಸಿಕ್ವರೆಗೂ ಕರ್ನಾಟಕ, ಕನ್ನಡ ನಾಡು. ಇವತ್ತಿನ ಕರ್ನಾಟಕ ಅಲ್ಲ, ಅದು ನಮ್ಮ ಕರ್ನಾಟಕ, ಅಷ್ಟು ದೊಡ್ಡದಿತ್ತು ಅಂತ ಹೇಳಿ ಇಲ್ಲಿ ತೋರಿಸ್ತಾರೆ. ಮತ್ತು ಬಹಳ ಇನ್ನೊಂದು ಮುಖ್ಯವಾದ ವಿಚಾರ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಬೇಕಾಗಿರೋಂಥದ್ದು ಏನು ಅಂತಂದರೆ ಸ್ನೇಹಿತರೆ, ಡಾಕ್ಟರ್ ಎಂ ಕಲಬುರ್ಗಿ ಅವ್ರದ್ದೊಂದು ಡಾಕ್ಯುಮೆಂಟ್ರಿ ನಾನು ಮಾಡಿಸಿದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಂಶೋಧನೆ ಏನು ಗೊತ್ತಾ ಸ್ನೇಹಿತರೆ, ವಿದ್ವಾಂಸರು ಮಾಡಿಟ್ಟಿರುವಂಥದ್ದು ಮಹಾರಾಷ್ಟ್ರದಲ್ಲಿ, ಇವತ್ತಿನ ಮಹಾರಾಷ್ಟ್ರದಲ್ಲಿ ಸುಮಾರು 300 ಶಾಸನಗಳು ಸಿಗ್ತಾವಂತೆ. ಅದರಲ್ಲಿ 250ಕ್ಕೂ ಹೆಚ್ಚು ಶಾಸನಗಳು ಕನ್ನಡ ಶಾಸನಗಳು ನೋಡಿ. ಅಂದರೆ ಮಹಾರಾಷ್ಟ್ರವನ್ನು ಕೂಡ ಆಳ್ತಿದ್ದಂಥವರು ಕನ್ನಡಿಗರೇ. ಆ ಕಾರಣಕ್ಕೆ ಮಹಾರಾಷ್ಟ್ರದ ಇವತ್ತಿನ ನೆಲದಲ್ಲೂ ಕೂಡ ಕನ್ನಡ ಶಾಸನಗಳು ಸಿಗ್ತವೆ ಅಲ್ವೇ? ಸೊ ಅದು ಬಹಳ ದೊಡ್ಡದು. ಅದಕ್ಕೆ ಬೃಹತ್ ಕರ್ನಾಟಕ ಅಂತ ಈ ಪುಸ್ತಕದ ಹೆಸರು, ಅದೊಂದಿದೆ. ಇನ್ನು ಈ ಪುಸ್ತಕ ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ಕೆ ಶಿವರಾಮ್ ಕಾರಂತರು ನಡೆದಾಡುವ ವಿಶ್ವಕೋಶ, ಆ ಆಡುಮುಟ್ಟದ ಸೊಪ್ಪಿಲ್ಲ, ಶಿವರಾಮ್ ಕಾರಂತರು ಮಾಡದೇ ಇದ್ದ ಕೆಲಸವೇ ಇಲ್ಲ, ಕಡಲ ತೀರದ ಭಾರ್ಗವ, ಅವ್ರ ಕಾದಂಬರಿಗಳು ಓದ್ತಾ ಇದ್ರೆ ರೋಮಾಂಚನ ಆಗುತ್ತೆ, ಬದುಕಿನ ದರ್ಶನ ಅವೆಲ್ಲ. ಆ ಶಿವರಾಮ್ ಕಾರಂತರು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಅಥವಾ ಅವ್ರದ್ದೇ ಆತ್ಮಕಥೆ ಹುಚ್ಚು ಮನಸ್ಸಿನ 10 ಮುಖಗಳು, ಹುಚ್ಚು ಮನಸ್ಸಿನ 1000 ಮುಖಗಳು ಅಂತ ಹೇಳ್ಬೋದು. ಯಾಕೆ ಹೇಳಿ, ಅವರು ಕಾದಂಬರಿಕಾರ, ಕಥೆಗಾರ, ಆದರೆ ಅವ್ರು ನೋಡಿ ಎಂಥ ಒಳ್ಳೆ ಕೆಲಸ ಮಾಡಿದ್ರು ಗೊತ್ತಾ. ಬಾದಾಮಿಗೆ 100 ವರ್ಷಗಳ ಹಿಂದೆ ಬಂದಿದ್ದಾರೆ. ಬಾದಾಮಿ ಚಾಲುಕ್ಯರ ಕೋಟೆಗಳು, ಅರಮನೆಗಳು, ಅಥವಾ ಅವರ ಗುಹಾಂತರ ದೇವಾಲಯಗಳು, ಅವರು ಬೇರೆ ಬೇರೆ ಮಾನ್ಯುಮೆಂಟ್ಸ್ನ ನೋಡೋಕ್ಕೆ, ದಾಖಲಿಸೋಕೆ ಅಂತ ಹೇಳಿ
ಇದು 100 ವರ್ಷದ ಹಿಂದೆ ಅಂದರೆ 1928 ಆಸುಪಾಸಿಗೆ ಕಾರಂತರು ಈ ಬಾದಾಮಿಗೆ ಬರ್ತಾರೆ. ಬಂದು ಬಾದಾಮಿಯಲ್ಲಿ ಓಡಾಡಿ ಅಡ್ಡಾಡಿ ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಒಂದು ಕ್ಯಾಮ್ರಾ ನೇತಾಕೊಂಡ್ಬಂದು ಕಾರಂತರು ಇಲ್ಲೆಲ್ಲ ಅಡ್ಡಾಡಿ ಫೋಟೋಗಳನ್ನು ತೆಗೆದು ಬಾದಾಮಿ ಚಾಲುಕ್ಯರ ಬಗ್ಗೆ ವಿವರವಾದಂಥ ಪುಸ್ತಕ ಮಾಡಿದ್ದಾರೆ. ನಾವೇನು ಯೂಟ್ಯೂಬ್ ಎಪಿಸೋಡ್ಸ್ ಮಾಡ್ತೀವಲ್ಲ ಅದನ್ನು ಅವರು ಅವತ್ತಿಗೆ ಪುಸ್ತಕ ಮಾಡಿಟ್ಟೋಗಿದ್ದಾರೆ ನೋಡಿ. ಎಂಥ ಒಳ್ಳೆ ಕೆಲಸ. ಚಾಲುಕ್ಯ ವಾಸ್ತುಶಿಲ್ಪ ಅಂತ ಹೇಳಿ ಸ್ನೇಹಿತರೆ, ಸುಮಾರು ಒಂದು ನೋಡಿ 79 ಮಾನ್ಯುಮೆಂಟ್ಸ್ ಸೈಟ್ಸ್ನ ಅವರು ರೆಕಾರ್ಡ್ ಮಾಡಿಟ್ಟು ಹೋಗಿದ್ದಾರೆ. ಅದು ಇರೋಂಥದ್ದು ನೋಡಿ, ನೀವು ಗಮನಿಸ್ಬೋದು. ಬನ್ನಿ ನೋಡಿ, ಆವತ್ತಿನ ನೋಡಿ ಫೋಟೋಗಳನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೆಗೆದು ಅವ್ರಿಗಿದ್ದಂಥ ಹಣಕಾಸಿನ ಮಿತಿಯಲ್ಲಿ ಅದನ್ನು ಕಾರಂತರು ಮಾಡಿಕೊಟ್ಟು ಹೋಗಿದ್ದಾರೆ. ಸಪ್ನಾದವರು ಇದನ್ನು ಪ್ರಕಟಿಸಿದ್ದಾರೆ. ಕಾರಂತರ ಹ್ಯಾಟ್ಸ್ ಆಫ್ ನಿಮಗೆ. ಅಪ್ಪ ಎಷ್ಟು ಇನ್ಸ್ಪೈರ್ ಮಾಡ್ತೀನಿ ನನ್ನೆಲ್ಲ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ನೋಡಿ, ನಾವು ದುರ್ಗಸಿಂಹ ವಿರಚಿತ ಪಂಚತಂತ್ರ ಇದಕ್ಕೆ ಸಂಬಂಧಪಟ್ಟಂಥ ಪುಸ್ತಕ. ಅದನ್ನು ನಮ್ಮ ಕಲಬುರ್ಗಿಯವರು ಡಾಕ್ಟರ್ MM ಕಲಬುರ್ಗಿ, ಡಾಕ್ಟರ್ ಸಿದ್ಧಲಿಂಗಯ್ಯವರು ಮತ್ತು ಡಾಕ್ಟರ್ PV ನಾರಾಯಣ. ದುರದೃಷ್ಟಕ್ಕೆ 3 ಜನನೂ ಇಲ್ಲ ಇವತ್ತು ನಮ್ಮ ಜೊತೆಗೆ. 3 ಜನ ದಿವಂಗತರು. ಆದರೆ ಅವ್ರು ಮಾಡಿಟ್ಟಿರೋ ಕೆಲಸದ ಮೂಲಕ ಅವ್ರು ಬದುಕಿದ್ದಾರೆ ನೋಡಿ. ದುರ್ಗಸಿಂಹ ನಿಮ್ಗೆ ಗೊತ್ತಲ್ಲ, ದುರ್ಗಸಿಂಹ ಒಂದು ಹೇಳಿಕೆ ಪ್ರಕಾರ ಅವರು ಗದಗ ಜಿಲ್ಲೆಯ ಗಜೇಂದ್ರಗಡ ಹತ್ತಿರ ಇರುವಂತಹ ಸೂಡಿಯ ಒಬ್ಬ ವ್ಯಕ್ತಿ, ಚೌಡಿ ಅನ್ನೋ ಊರಿನವರು ಅಂತ ಹೇಳ್ತಾರೆ, ಚೌಡಿಯವರು ಅಂತ ಹೇಳ್ತಾರೆ. ಸೊ ಅಂದರೆ ಒಟ್ಟು ಆ ಭಾಗದವರು, ರೋಣ, ಗಜೇಂದ್ರಗಡ ಆ ಭಾಗದವನಾತ ದುರ್ಗಸಿಂಹ. ಪಂಚತಂತ್ರ, ನಮ್ಮ ಕರ್ನಾಟಕದ ಪಂಚತಂತ್ರ ಕಥೆಗಳಿದ್ದಾವಲ್ಲ ಅದರ ಒಂದು ಎಡಿಷನ್ ಇದು, ಸಂಪುಟ. ಸೊ ಆ ಪುಸ್ತಕ ಇದು ಸ್ನೇಹಿತರೆ. ಒಟ್ಟಾರೆ ಇಷ್ಟು ಪುಸ್ತಕ ನನ್ನ ಮುಂದೆ ಕೂತಿದೆ. ಇದನ್ನೆಲ್ಲ ಇನ್ನೂ ಓದಬೇಕು, ಅನೇಕ ಪುಸ್ತಕಗಳನ್ನು. ನಾನಂತೂ ಚಾಲುಕ್ಯ ಸಂಪದ ಮತ್ತು ಹುಯೆನ್ ಸಾಂಗನ ಮಹಾಪಾಯಣ ಓದ್ತಿದ್ದೀನಿ. ಸಮಯನೇ ತುಂಬ ಕಡಿಮೆ ಇದೆ. ಹಾಗಾಗಿ ಇದನ್ನು ಓದ್ತಾ ಇದ್ದರೆ ಅಯ್ಯೋ ಓದೋಕ್ಕೆ, ತಿಳ್ಕೊಳ್ಳೋಕ್ಕೆ, ನೋಡೋಕ್ಕೆ ಎಷ್ಟೆಲ್ಲ ವಿಷಯ ಇದೆ ಅಂತ ಅನಿಸ್ತಿರುತ್ತೆ. ಸೊ ತಾವು ದಯವಿಟ್ಟು ಸಮಯ ಸಿಕ್ಕರೆ ಓದಿ. ಓದೋಕ್ಕೆ ಅಂತ ಎಕ್ಸ್ಟ್ರಾ ಸಮಯ ಸಿಗಲ್ಲ ಈ ಒತ್ತಡದ ಬದುಕಿನಲ್ಲಿ. ಸಿಕ್ಕಾಗ ಕೈಲೊಂದು ಪುಸ್ತಕ ಇರಲಿ, ಸುಮ್ಮನೆ ಸಿಕ್ಕಾಗ ಟೀ ಕುಡಿಯುವಾಗ, ನಿಂತಾಗ, ಕೂತಾಗ, ಬಾತ್ರೂಮ್ಗೆ ಹೋದಾಗ ಸುಮ್ಮನೆ 2 ಪುಟ ಓದ್ತಾ ಇರಿ. ಅದೇ ನಿಮಗೊಂದು ಕರ್ಕೊಂಡು ಹೋಗುತ್ತೆ ಅಂತ ಕೇಳ್ಕೊತಾ ಎಲ್ರಿಗೂ ಶುಭವಾಗಲಿ. ಓದೋ ಸಂಸ್ಕೃತಿ ಹೆಚ್ಚಾಗಲಿ. ಮತ್ತೆ ಸಿಗ್ತೀನಿ. ನನಗೆ ಬಾದಾಮಿ ಚಾಲುಕ್ಯರ ಕೋಟೆಗಳನ್ನು ಮತ್ತೊಂದು ಸಲ ಶೂಟ್ ಮಾಡೋ ಒಂದು ಅವಕಾಶ ನಮ್ಮ ಕರ್ನಾಟಕ ಬಲ ಖ್ಯಾತಿಯ ಭುವನೇಶ್ವರ್ ಕಡೆಯಿಂದ. ಸೊ ಹಾಗಾಗಿ ಧನ್ಯವಾದ, ನಮಸ್ಕಾರ.